ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ವ್ಲಾಗ್ಸ್. ಸಂಜೆ 6:45 ಆಗ್ತಾ ಇದೆ. ನಾನಿಲ್ಲಿ ಡಿನ್ನರ್ಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇವತ್ತಿನ ಡಿನ್ನರಲ್ಲಿ ಸಿಂಪಲ್ ಆದ ಬೆಂಡೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ, ಪಲ್ಯ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆ ಕಾಂಬಿನೇಷನ್ ಆಗಿ ಚಪಾತಿನೂ ಸಹ ಮಾಡ್ತೀನಿ. ಈ ಕಾಂಬಿನೇಷನಲ್ಲಿ ಮಾಡೋ ಬೆಂಡೆಕಾಯಿ ಪಲ್ಯ ನನ್ನ ದೊಡ್ಡ ಮಗನಿಗಂತೂ ತುಂಬ ಅಂದರೆ ತುಂಬ ಇಷ್ಟ. ನಾನು ಆ್ಯಕ್ಚುಲಿ ಬೆಂಡೆಕಾಯಿ ಕರಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಮಸಾಲೆ ಎಲ್ಲ ಹಾಕ್ಬಿಟ್ಟು. ಬಟ್ ಅವನು ಬೇಡ ನನಗೆ ಇದೇ ಮಾಡು ಅಂತ ಆಟ ಆಡೋಕ್ಕೆ ಹೋಗಿದ್ದಾನೆ. ದೊಡ್ಡವನು ಸ್ವಲ್ಪ ಹಠ ಮಾಡ್ತಾನೆ, ಅವ್ನಿಗೆ ಇಷ್ಟವಾಗಿರೋದನ್ನು ಮಾಡಿಸ್ಕೊಂಡು ತಿಂತಾನೆ. ನಾನೇನಾದರೂ ಮಾಡಿಲ್ಲ ಅಂತ ಹೇಳಿದ್ರೆ ಹೂವು ಹೂವು ಮಾಡ್ತಾ ಇರ್ತಾನೆ, ಹಿಂದ್ಗಡೆನೇ ತಿರುಗ್ತಾ ಇರ್ತಾನೆ, ಏನಕ್ಕೆ ಮಾಡಿಲ್ಲ ಏನಕ್ಕೆ ಮಾಡಿಲ್ಲ ಅಂತ ಕೇಳ್ಕೊಂಡು. ಚಿಕನ್ ಫಸ್ಟು ಆ ಥರ ಮಾಡ್ತಾ ಇದ್ದ, ಬಟ್ ಇವಾಗ ನಾನು ಕುತ್ಕೊಂಡು ತಿನ್ನಿಸ್ತೀನಲ್ಲ, ತಿಂದುಬಿಡ್ತಾನೆ. ಅವ್ನಿಗೇನಾದರೂ ಇಷ್ಟ ಆಗಿಲ್ಲ ಅಂದರೆ ನಾನು ಕುತ್ಕೊಂಡು ತಿನ್ನಿಸ್ಬೇಕು ಚಿಕ್ಕವನಿಗೆ. ಅವ್ನಿಗೆ ಅಂತ ಪ್ಲೇಟಲ್ಲಿ ಹಾಕ್ಕೊಟ್ಬಿಟ್ರೆ ಅವನು ಹೂವು ಹೂವು ಮಾಡ್ತಾ ಇರ್ತಾನೆ. ಸೊ ಅದಕ್ಕೆ ನಾನು ಯಾವಾಗ ಏನಾದರೂ ಮಾಡಿದ್ರೂ ಚಿಕ್ಕವನಿಗೆ ಮ್ಯಾಕ್ಸಿಮಮ್ ಟೈಮಲ್ಲಿ ನಾನೇ ತಿನ್ನಿಸ್ತೀನಿ. ಅವ್ನಿಗೇನಾದರೂ ಫೇವ್ರೆಟ್ ಅಂತ ಅನಿಸುತ್ತೆ ನೋಡಿ, ಅದನ್ನು ಮಾತ್ರ ಅವ್ನಿಗೆ ಪ್ಲೇಟಲ್ಲಿ ಹಾಕ್ಕೊಟ್ರೆ ಅವನೇ ತಿಂದುಬಿಡ್ತಾನೆ. ನಾನು ಇವತ್ತು ಮಕ್ಕಳು 7:15ಗೆ 7:15ಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ದಿದ್ರೆ ಬೇಗನೆ ಬಂದುಬಿಟ್ಟಿದ್ದಾರೆ. ನಾನು ಅವ್ರು ಬರೋತ್ತಷ್ಟಕ್ಕೆ ರೆಡಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೆ, ಬಟ್ ಸ್ವಲ್ಪ ಬೇಗನೆ ಬಂದುಬಿಟ್ಟಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಅವ್ರ ಫ್ರೆಂಡ್ಸ್ ಎಲ್ಲ ಮನೆಗೆ ಹೋಗ್ಬಿಟ್ರಂತೆ, ಇವ್ರಿಗೆ ಬೋರ್ ಆಗ್ತಾ ಇತ್ತಂತೆ, ಅದಕ್ಕೆ ಬಂದುಬಿಟ್ಟಿದ್ದಾರೆ. ಸೊ ಇನ್ನು ಬಂದಮೇಲೆ ಅಂತೂ ಇವ್ರದ್ದು ರಾಗ ಇದ್ದೇ ಇರುತ್ತೆ. ಆಯಿತಾ ಆಯಿತಾ ಎಷ್ಟೊತ್ತು ಎಷ್ಟೊತ್ತು ಕಿಚನಲ್ಲಿ ಬಂದು ಕೇಳ್ತಾನೆ ಇರ್ತಾರೆ. ಅವ್ರು ಆಟ ಆಡ್ಕೊಂಡು ಬರ್ತಾರಲ್ಲ, ಅದಕ್ಕೆ ಹಸಿವು ತುಂಬ ಆಗಿಬಿಡುತ್ತೆ. ಈ ನನ್ನ ಮಕ್ಳು ಆಟ ಆಡೋದನ್ನ ನೋಡಿದ್ರೆ ನಾನೇ ಟಯರ್ಡ್ ಆಗಿಬಿಡ್ತೀನಿ, ಹಂಗೆ ಆಡ್ಕೊಂಡು ಬರ್ತಾರೆ. ಸೊ ಬಂದಿದ್ದ ತಕ್ಷಣವೇ ಊಟ ಕೇಳ್ತಾರೆ. ಇವತ್ತು ಸ್ವಲ್ಪ ಬೇಗ ಬಂದಿದ್ದ ಕಾರಣ ಇನ್ನೂ ನಾನು ಅಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಆಲೂ ಬೆಂಡಿ ಎಲ್ಲ ಬೇಗ ಮಾಡಿಬಿಡ್ಬೋದು, ಸಿಂಪಲ್ ಆದ ರೆಸಿಪಿನೇ ನಾನು ಮಾಡೋದು. ತುಂಬ ಅದು ಇದೆಲ್ಲ ಹಾಕಲ್ಲ, ನಾನು ಸಿಂಪಲಾಗಿ ಮಾಡ್ಕೊತೀನಿ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಸೊ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಪ್ಲೀಸ್ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಮತ್ತು ಈಸಿಯಾಗಿಯೂ ಮಾಡಿಬಿಡ್ಬೋದು. ಮಕ್ಕಳಿಗಂತೂ ಬೆಂಡೆಕಾಯಿ ತುಂಬಾ ಇಷ್ಟ ಆಗುತ್ತೆ. ಈಗಿನ ಕಾಲದ ಮಕ್ಕಳಿಗೆ, ನಾನು ಚಿಕ್ಕವಳಾಗಿರೋವಾಗ ಬೆಂಡೆಕಾಯಿ ತಿಂತಾನೇ ಇರಲಿಲ್ಲ. ಒಂಥರ ಜಿಡ್ಡು ಜಿಡ್ಡು ಇರುತ್ತೆ ಅಲ್ಲ, ಆ ಥರ ಪದಾರ್ಥಗಳೆಲ್ಲ ನಾನು ತಿಂತಾನೇ ಇರಲಿಲ್ಲ. ಬಟ್ ಮದುವೆ ಆದಮೇಲೆ ಏನಾಯಿತು ಎತ್ತಾದ ಗೊತ್ತಿಲ್ಲ, ಎಲ್ಲನೂ ತಿಂತೀನಿ. ಹಾಗಲಕಾಯಿ, ಬೆಂಡೆಕಾಯಿ, ಆ ಕಾಯಿ ಈ ಕಾಯಿ ಎಲ್ಲನೂ ತಿಂತೀನಿ. ಚೆನ್ನಾಗಿ ಅನಿಸುತ್ತೆ, ಟೇಸ್ಟಿ ಅನಿಸುತ್ತೆ. ಚಿಕ್ಕ ವಯಸ್ಸಲ್ಲಿ ನಮಗೆ ಅದೇನೋ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ, ಬಟ್ ಈ ಕಾಲದ ಮಕ್ಕಳು ಎಲ್ಲನೂ ತಿಂದ್ಬಿಡ್ತಾರೆ. ಈಗಿನ ಕಾಲದ ಮಕ್ಕಳು ಯಾಕೆ ಎಲ್ಲನೂ ತಿಂತಾರೆ ಅಂತ ಹೇಳಿದ್ರೆ, ನಾವು ತಾಯಂದಿರು ಅವ್ರ ಹಿಂದೆ ಬಿದ್ದಿರ್ತೀವಿ, ತಿನ್ಬೇಕು ಕಣೋ, ಹೆಲ್ತ್ ಬೆನಿಫಿಟ್ಸು ಅದು ಇದು ಅಂತ ಎಕ್ಸ್ಪ್ಲನೇಷನ್ ಮಾಡ್ತೀವಿ. ಸೊ ಅದಕ್ಕೋಸ್ಕರನೇ ಹಂಗೂ ಹಿಂಗೂ ಬೇಡ ಅಂತ ಅಂದ್ಕೊಂಡ್ರೂ ತಿಂದುಬಿಡ್ತಾರೆ. ಸೊ ಅದು ರೂಢಿ ಮಾಡ್ಕೊಂಡು ಬಿಡ್ತಾರೆ ಮಕ್ಕಳು. ಮುಂಚೆ ಎಲ್ಲ ಅಷ್ಟು ನಮ್ಮಮ್ಮ ವರ್ಕಿಂಗ್ ಆದ್ದರಿಂದ ನಮಗೆಲ್ಲ ಅದೆಲ್ಲ ಹೇಳ್ಕೊಡ್ತಾ ಇಲ್ಲ. ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಹೇಳ್ಬಿಟ್ಟು ನಾವೇ ಹಸ್ವಾಗ್ತಾಯಿದ್ರೆ ಏನು ಸಿಕ್ಕಿದ್ರೆ ಅದು ತಿಂದುಬಿಡ್ತಾ ಇದ್ವಿ. ಆ ಥರ ಇತ್ತು ನಮ್ಮ ಲೈಫ್ ಸ್ಟೈಲೆಲ್ಲ. ಬಟ್ ಈ ಕಾಲದ ಮಕ್ಕಳಿಗೆ ನಾವು ತುಂಬಾ ಟೈಮ್ ಕೊಡ್ತೀವಿ, ಎಲ್ಲನೂ ಹೇಳಿ ತಿಳಿಸ್ತೀವಿ. ಸೊ ಅದರಿಂದ ಮಕ್ಕಳಿಗೆ ಅರ್ಥ ಆಗಿಬಿಡುತ್ತೆ, ಅವರು ತಿಂದುಬಿಡ್ತಾರೆ. ಸೊ ಇವಾಗ ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಮೊದಲಿಗೆ ಕಡಾಯಲ್ಲಿ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ, ಈರುಳ್ಳಿ, ಮೆಣಸಿನ್ಕಾಯಿ, ಅದು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ನಾನು. ಅದ್ರ ಜೊತೆಗೆ ಸ್ವಲ್ಪ ಕರಿಬೇವು ಹಾಕ್ಬೋದು ನಿಮ್ಮ ಹತ್ರ ಇದ್ದರೆ. ನನ್ನ ಹತ್ರ ಇಲ್ಲ, ಅದಕ್ಕೆ ನಾನು ಸ್ಕಿಪ್ ಮಾಡಿದ್ದೀನಿ. ನನ್ನ ಹತ್ರ ಚಿಕ್ಕದ ಗಿಡ ಇದೆ, ಅದರಲ್ಲಿ ನಾನು ಕಿತ್ಕೊಳ್ಳೋಕ್ಕೆ ಮನಸ್ಸಿಲ್ಲ, ಅದಕ್ಕೆ ನಾನು ಹಂಗೆ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಅದು ಚೆನ್ನಾಗಿ ಒಗ್ಗರಣೆ ರೆಡಿ ಆದಮೇಲೆ ಅದರಲ್ಲಿ ಆಲೂಗಡ್ಡೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದೆ. ಒಂದು 5 ನಿಮಿಷ ಹೈ ಫ್ಲೇಮಲ್ಲಿನೇ ಕುಕ್ ಮಾಡಿಕೊಂಡೆ. ಆಲೂಗಡ್ಡೆ ಕುಕ್ ಆದಮೇಲೆ ಇವಾಗ ಬೆಂಡೆಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದು ನಾನು ಅದರಲ್ಲಿ ಹಾಕ್ಬಿಟ್ಟು ಐ ಫ್ಲೇಮಲ್ಲೇ ಕುಕ್ ಮಾಡ್ತೀನಿ. ಈ ಬೆಂಡೆಕಾಯಿ ಎಲ್ಲನೂ ಐ ಫ್ಲೇಮಲ್ಲಿ ಕುಕ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನೀರು ಬಿಟ್ಕೊಂಡು ಬಿಡುತ್ತೆ, ಮಾಯಿಶ್ಚರ್ ಬಂದುಬಿಡುತ್ತೆ ಅಲ್ಲ, ಸ್ಟಿಕ್ಕಿ ಸ್ಟಿಕ್ಕಿ ಅನಿಸುತ್ತೆ, ಮಕ್ಳಿಗೂ ಅಷ್ಟು ಇಷ್ಟ ಆಗಲ್ಲ. ಸೊ ಐ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದರಲ್ಲಿ ನಾನು 2 ಚಿಕ್ಕದಾದ ಟೊಮೆಟೋಸ್ನು ಆ್ಯಡ್ ಮಾಡಿದ್ದೀನಿ. ಇವಾಗ ಇದನ್ನು ಐ ಫ್ಲೇಮಲ್ಲಿ ಒಂದು 5 ನಿಂದ 6 ನಿಮಿಷದವರೆಗೂ ಕುಕ್ ಮಾಡ್ಕೋಬೇಕು. ಬೆಂಡೆಕಾಯಿ ಬೇಗನೆ ಕುಕ್ ಆಗಿಬಿಡುತ್ತೆ. ಟೊಮೆಟೊಸ್ ಹಾಕಿದ್ಮೇಲೆ ಒಂದು 5 ನಿಮಿಷದಿಂದ 6 ನಿಮಿಷದವರೆಗೂ ಮುಚ್ಚಬಿಟ್ಟು ನಾನು ಐ ಫ್ಲೇಮಲ್ಲಿ ಕುಕ್ ಮಾಡಿರೋದು. ಇವಾಗ ಮುಚ್ಚಳ ತೆಗೆದುಬಿಟ್ಟು ಚೆನ್ನಾಗಿ ತಿರುಗಿಸಿ ಮಸಾಲೆಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮಸಾಲೆನೂ ಬೇಸಿಕ್ಕು, ಉಪ್ಪು, ಖಾರ, ಹಲ್ದಿ ಪೌಡರು ಅದನ್ನು ಹಾಕ್ಬಿಟ್ಟು 1 ನಿಮಿಷ ಈ ಥರ ತಿರುಗಿಸಿದ್ರೆ ಅಷ್ಟೇ, ಸಬ್ಜಿ ರೆಡಿ ಆಗಿಬಿಟ್ಟಿದೆ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸಿಂಪಲಾಗಿ ಮಾಡಿದ್ರೂ ಸಖತ್ತಾಗಿರುತ್ತೆ. ಮಕ್ಕಳಿಗೂ ಮತ್ತು ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಚಪಾತಿ ಜೊತೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಬೇಳೆ ಸಾರು ಅನ್ನ ಮಾಡಿದಾಗ ಸೈಡ್ ಡಿಶ್ ಆಗಿ ಇದನ್ನು ಮಾಡ್ಕೊಂಡು ತಿನ್ಬೋದು. ಇದ್ರ ಜೊತೆಗೆ ನಾನು ಬೇಗ ಬೇಗ ಚಪಾತಿನೂ ಮಾಡ್ಕೊಂಡ್ಬಿಟ್ಟಿದ್ದೀನಿ. ದೊಡ್ಡ ಮಗನಿಗೆ ಫಸ್ಟ್ ಸರ್ವ್ ಮಾಡ್ತಾ ಇದ್ದೀನಿ, ಯಾಕಂದರೆ ಅವನೇ ಡಿಮ್ಯಾಂಡ್ ಮಾಡಿದ್ದು ಇದು ಮಾಡು ಅಂತ ಹೇಳ್ಬಿಟ್ಟು. ಸೊ ಅವನಿಗೆ ಸ್ವಲ್ಪ ಜಾಸ್ತಿನೂ ಪಲ್ಯ ಕೊಡ್ತಾ ಇದ್ದೀನಿ, ಎಲ್ಲನೂ ಖಾಲಿ ಮಾಡಿಬಿಡ್ತಾನೆ. ಮತ್ತು ಇವ್ನು ನಾಳೆ ಬೆಳಗ್ಗೆನೂ ಇದನ್ನೇ ತೊಗೊಂಡು ಹೋಗ್ತಾನೆ, ಅಷ್ಟು ಇಷ್ಟ
ಇಷ್ಟ ಇವನಿಗೆ ಬೆಂಡೆಕಾಯಿ ಅಂದರೆ. ಚಿಕ್ಕ ಮಗನಿಗೆ ನಾನು ತಿನ್ನಿಸ್ತಾ ಇದ್ದೀನಿ. ತಿನ್ನಿಸುವಾಗ ಮೊಬೈಲ್ ಕೇಳ್ತಾ ಇದ್ದ, ಕೊಡಮ್ಮ ನಾನು ಗೇಮ್ ಆಡಬೇಕು, ಬೆಳಗ್ಗೆಯಿಂದ ನಾನು ಆಡಲೇ ಇಲ್ಲ. ದೊಡ್ಡವನು ಮಾತ್ರ ಮಧ್ಯಾಹ್ನ ಸ್ಕೂಲಿಂದ ಬಂದಮೇಲೆ ಆಡ್ತಾ ಇದ್ದ, ನಾನಂತೂ ಆಡಲೇ ಇಲ್ಲ ಅಂತ ಹೇಳ್ತಾ ಇದ್ದ. ಸ್ವಲ್ಪ ಇರಪ್ಪ ವ್ಲಾಗ್ ಮಾಡಿಬಿಟ್ಟು ಆಮೇಲೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡ್ತಾ ಇದ್ದೆ. ಬಟ್ ನನ್ನ ಮಗ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವನಿಗೆ ಎದ್ಬಿಟ್ಟು ಬಂದುಬಿಟ್ಟು ಮೊಬೈಲ್ ತೊಗೊಳಕ್ಕೆ ಬಂದ. ನಾನು ಇರು ಅಂತ ಹೇಳ್ಬಿಟ್ಟು ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡೆ. ಇವ್ರದ್ದು ಇದೇ ಪ್ರಾಬ್ಲಮ್ಮು. ಮೊಬೈಲಲ್ಲಿ ವ್ಲಾಗ್ಸ್ ಮಾಡುವಾಗ ಇನ್ ಬಿಟ್ವೀನ್ ಅವ್ರು ಬೋರ್ ಆಗಿಬಿಟ್ರೆ ಗೇಮ್ ಆಡೋದಕ್ಕೆ ಕೇಳ್ತಾ ಇರ್ತಾರೆ. ದೊಡ್ಡ ಮಗನಿಗೆ ನಾವು ಐಫೋನ್ 13 ಫೋನ್ನ ಕೊಟ್ಟಿದ್ವಿ. ಅದು ಹಳೆ ಫೋನು ನಮ್ಮ ಯಜಮಾನ್ರದ್ದು. ಇವನು ಹಠ ಮಾಡ್ತಾ ಇದ್ದ, ನನಗೂ ಫೋನ್ ಕೊಡು ಅಂತ ಹೇಳ್ಬಿಟ್ಟು, ಮನೆಯಲ್ಲೇ ಆಟ ಆಡ್ಕೊಳ್ಳೋದಕ್ಕೆ ಬೇಕು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಮ್ಮ ಯಜಮಾನ್ರು ಐಫೋನ್ 15 ತೊಗೊಂಡ್ರು. ಅವರು ಇವನಿಗೆ ಐಫೋನ್ 13ನ ಕೊಟ್ಬಿಟ್ಟಿದ್ರು. ಇವಾಗ ಜಸ್ಟ್ ಲಾಸ್ಟ್ ಮಂತು ಹಿಂದೆ ಬಿಟ್ಬಿಟ್ಟಿದ್ದೆ ನಾನು, ಎಕ್ಸಾಮ್ಸ್ಗೆ ಓದ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಹೊಡೆಯೋವಾಗ ಅದು ಕೆಳಗಡೆ ಬಿದ್ದುಬಿಟ್ಟು ಒಡೆದೋಯ್ತು. ಸೊ ಆದ್ದರಿಂದ ನನ್ನ ಫೋನ್ ಮೇಲೇ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಇವರು. ಇನ್ ಬಿಟ್ವೀನ್ ಗೇಮ್ಸ್ ಎಲ್ಲ ಆಡ್ತಾ ಇರ್ತಾರಲ್ಲ ಸ್ಕೂಲಿಂದ ಬಂದಮೇಲೆ, ಮತ್ತು ಸಾಯಂಕಾಲ ಇವನಾದ್ಮೇಲೆ ಅವನಾದ್ಮೇಲೆ ಇವನು ಹಂಗೆ ಆಡ್ತಾನೆ ಇರ್ತಾರೆ. ಸೊ ಆದ್ದರಿಂದ ಸ್ವಲ್ಪ ನಂದು ಮೊಬೈಲಲ್ಲಿ ಸ್ಟೋರೇಜೂ ತುಂಬ ಆಗಿಬಿಟ್ಟಿದೆ. ಗೇಮ್ಸ್ಗಳಿವೆ, ವೀಡಿಯೋಗಳಂತೂ ತುಂಬ ಕ್ಯಾಪ್ಚರ್ ಮಾಡಿಬಿಟ್ಟಿದ್ದೀನಿ. ಬಟ್ ಎಡಿಟಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಒಂದು ಫೋನಲ್ಲಿ ಎಲ್ಲನೂ ಮ್ಯಾನೇಜ್ ಮಾಡೋದಕ್ಕೆ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇದೆ. ಬಟ್ ಆದ್ರೂ ನನ್ನ ಕಡೆಯಿಂದ 100% ಟ್ರೈ ಮಾಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ ವ್ಲಾಗ್ಸ್ನ ಅಪ್ಲೋಡ್ ಮಾಡೋದಕ್ಕೆ. ಇವಾಗ ನಮ್ಮ ಯಜಮಾನ್ರದ್ದು 2 EMIs ಎಲ್ಲನೂ ಇದೆ. ಒಂದು ನಾವು AC ತಗೊಂಡ್ವಿ ಲಾಸ್ಟ್ ಇಯರ್, ಅದನ್ನು ಕಟ್ತಾ ಇದ್ದಾರೆ. ಮತ್ತು ಇನ್ನೊಂದು ಏನಪ್ಪ, ಅವ್ರು ಐಫೋನ್ 15 ತಗೊಂಡ್ರಲ್ಲ, ಅದನ್ನು ಇನ್ಸ್ಟಾಲ್ಮೆಂಟ್ ಹೋಗ್ತಾ ಇದೆ. ಅದೆಲ್ಲನೂ ಮುಗ್ದೋದ್ಮೇಲೆ ನಾನು ಒಂದು ಹೊಸ ಫೋನ್ನ ತಗೊತೀನಿ ವ್ಲಾಗ್ಗೆ ಅಂತಾನೆ. ಸೊ ಆವಾಗ ಇನ್ನೂ ರೆಗ್ಯುಲರ್ ಆಗಿ ವ್ಲಾಗ್ಸ್ನ ಮಾಡ್ತೀನಿ. ಯೂಟ್ಯೂಬಲ್ಲಿ ರೆಗ್ಯುಲರ್ ಆಗಿ ಕಂಟೆಂಟ್ನ ಶೇರ್ ಮಾಡಿದ್ರೇ ಗ್ರೋತ್ ಅಂತ ಸಿಗೋದು. ಅದೂ ನಮ್ಮದೇ ಒಂದು ಯೂನಿಕ್ ಆಗಿರಬೇಕು ಕಂಟೆಂಟು. ಬೇರೆ ಅವ್ರದ್ದು ಯಾರ್ದೂ ಕಾಪಿ ಮಾಡಬಾರ್ದು. ನಮ್ಮದು ಯಾವ ಥರ ಇದೆಯೋ ಲೈಫ್ ಸ್ಟೈಲ್ ಅದನ್ನು ತೋರಿಸಿದ್ರೆ ಒಂದು ಒಳ್ಳೆ ರೆಕಗ್ನಿಷನ್ ಅಂತೂ ಸಿಕ್ಕೇ ಸಿಗುತ್ತೆ. ನಾನು ತುಂಬ ಕನ್ನಡ ಯೂಟ್ಯೂಬರ್ಸ್ನ ಫಾಲೋ ಮಾಡಿದ್ದೀನಿ. ಒಂದು ವೀಡಿಯೋ ಅವ್ರದ್ದು ನೋಡಿದ್ರೆ ಸಾಕು, ರೆಕಮೆಂಡ್ ಆಗ್ತಾನೆ ಇರುತ್ತೆ. ಬೇರೆ ಬೇರೆ ವೀಡಿಯೋಗಳು ಸಜೆಷನಲ್ಲಿ ಬರ್ತಾನೆ ಇರುತ್ತೆ. ಸೊ ಅವಾಗವಾಗ ನೋಡ್ತಾ ಇರ್ತೀನಿ ಫ್ರೀ ಇರೋವಾಗೆಲ್ಲನೂ. ಆದಷ್ಟು ನಾನು ಒಬ್ಬೊಬ್ಬರಿಗೆ ಕಮೆಂಟ್ ಮಾಡ್ತೀನಿ. ಇನ್ನೂ ರೆಗ್ಯುಲರ್ ಆಗಿ ಎಲ್ಲರದ್ದು ನೋಡ್ತಾ ಇರ್ತೀನಿ. ಬಟ್ ಕಮೆಂಟು ಕೆಲವ್ರಿಗೆ ನಾನು ಮಾಡಲ್ಲ. ಎಲ್ಲ ವ್ಲಾಗ್ಸಲ್ಲಿ ನಾನು ಕಮೆಂಟ್ ಮಾಡ್ತಾ ಇದ್ದರೆ ಸ್ಪ್ಯಾಮ್ ಅಂತ ಕನ್ಸಿಡರ್ ಆಗಿಬಿಡ್ತಾನೆ ಏನೋ ಅಂತ ಹೇಳ್ಬಿಟ್ಟು ಭಯ. ಅದಕ್ಕೆ ನಾನು ಎಲ್ಲ ವ್ಲಾಗ್ಸಲ್ಲೂ ಮಾಡಲ್ಲ. ಬಟ್ ರೆಗ್ಯುಲರ್ ಆಗಿ ಏನೇ ಒಂದು ರೆಕಮೆಂಡೇಷನಲ್ಲಿ ಬಂದ್ರೂ ಅವ್ರದ್ದು ನೋಡ್ತಾ ಇರ್ತೀನಿ. ಎಲ್ಲರ ಬಗ್ಗೆನೂ ನನಗೆ ಗೊತ್ತಿದೆ, ಇವ್ರದ್ದು ಈ ಥರ ಪರ್ಸ್ನಾಲಿಟಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಒಂದು ವ್ಲಾಗ್ನ ನೋಡಿಲ್ಲ, ಎಲ್ಲನೂ ಅವ್ರದ್ದು ಹಳೆ ವ್ಲಾಗ್ಸ್ ಎಲ್ಲನೂ ನೋಡಿದ್ದೀನಿ. ನಾನು ಕನ್ನಡದಲ್ಲಿ ಫಸ್ಟ್ ವ್ಲಾಗ್ ನೋಡಿರೋದೇ ಸ್ವಾತಿ ಗೌಡ ಅವ್ರದ್ದು. ಅವಾಗ ಅವ್ರದ್ದೇನೋ ಒಂದು ಪ್ರಾಬ್ಲಮ್ ಎಲ್ಲ ಹೇಳ್ತಾ ಇದ್ರು, ಅದನ್ನು ನೋಡಿದೆ. ಅದರಿಂದ ಅವ್ರ ಅಕ್ಕಂದು ನೋಡಿದೆ, ದೀಪಿಕಾ ಅವ್ರದ್ದು ನೋಡಿದೆ. ಆಮೇಲೆ ಅವ್ರ ಅಮ್ಮಂದು ನೋಡಿದೆ. ಮತ್ತು ಅವ್ರ ವೀರ್ ಬರ್ಡೇಗೆ ಎಲ್ಲರೂ ಬಂದಿದ್ರಲ್ಲ, ಅವ್ರದ್ದೆಲ್ಲರದ್ದು ನೋಡ್ತಾ ಇರ್ತೀನಿ. ದಿವ್ಯಾ ಅವ್ರದ್ದು, ಭವಾನಿ ರಾಜು, ಮತ್ತು ಸುಪ್ರಿಯಾ ಅವ್ರದ್ದು ನೋಡ್ತಾ ಅವ್ರ ತಂಗಿ ಇದ್ದಾರಲ್ಲ ಪ್ರಪಂಚ, ಹೆಸರು ಏನೋ ಗೊತ್ತಾಗ್ತಾ ಇಲ್ಲ, ಅವ್ರದ್ದು ರೆಗ್ಯುಲರ್ ಆಗಿ ಮ್ಯಾರೇಜ್ ಸೀರೀಸ್ ಎಲ್ಲ ನೋಡಿದ್ದೀನಿ. ಮೆಹಂದಿಯಿಂದ ಮ್ಯಾರೇಜ್ ಆಗಿರೋದ್ರಿಂದ ಅವ್ರದ್ದು ವಿದಾಯಿ, ಅವ್ರ ಅತ್ತೆ ಮನೆಯಲ್ಲಿ. ಅವ್ರ ಅತ್ತೆ ಅಂತೂ ಸಖತ್ತಾಗಿ ಎಲ್ಲ ಮಾತಾಡ್ತಾರೆ. ನಂಗೆ ತುಂಬ ಇಷ್ಟ ಆಗ್ತಾರೆ ಅವ್ರ ಅತ್ತೆ. ತುಂಬ ಒಂಥರ ಫ್ರೆಂಡ್ಲಿ ನೇಚರ್ ಅವ್ರದ್ದು. ಇವ್ರದ್ದು ಎಲ್ಲ ವ್ಲಾಗ್ಸ್ಗಳನ್ನು ನೋಡಿದ್ದೀನಿ. ಬಟ್ ಕಮೆಂಟ್ ಅಂತೂ ಮಾಡಿಲ್ಲ. ಇವಾಗ ಸುಪ್ರಿಯಾ ಅವರು ಹೊಸ ಮನೆಗೆಲ್ಲೂ ಹೋಗಿದ್ದಾರೆ. JP ನಗರ್ 8th ಫೇಸಲ್ಲಿ ಅವ್ರ ಮನೇಲಿರೋದು, ಅದೆಲ್ಲನೂ ನೋಡಿದ್ದೀನಿ. ಮತ್ತು ಲಚ್ಚೂಸ್ ಪ್ರಪಂಚ, ಅವ್ರದ್ದು ಹೆಸರು ಇವಾಗ ಜ್ಞಾಪಕ ಇತ್ತು. ಅವ್ರದ್ದು ಹೋಮ್ ಟೂರ್ ಎಲ್ಲ ನೋಡಿದ್ದೀನಿ. ಅವರು ಚಿಕ್ಕ ಮನೆಯೇ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಮತ್ತು ವಿಶಿ ವ್ಲಾಗ್ಸೂ ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀನಿ. ಅವ್ರದ್ದು ಮಾತಾಡೋ ವಿಧಾನ, ರೆಸಿಪೀಸು ಎಲ್ಲನೂ ನನಗೆ ತುಂಬ ಇಷ್ಟ ಆಗುತ್ತೆ. ಅವ್ರದ್ದು ಓಲ್ಡ್ ಸ್ಟುಡಿಯೋ ಜರ್ನಿಯಿಂದ ಅವ್ರು ಯಾವ ಥರ ಈ ಸ್ಟುಡಿಯೋ ಶುರು ಮಾಡಿರೋದು, ಹೋಮ್ ಟೂರ್ ಎಲ್ಲನೂ ನೋಡಿದ್ದೀನಿ. ಮತ್ತು ದೀಪಾ ಸೋಮ್ಸ್ ಅವ್ರದ್ದು ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀನಿ. ಅವ್ರದ್ದು ಪ್ರೆಗ್ನೆನ್ಸಿ ಜರ್ನಿ ಮತ್ತು ಡೆಲಿವರಿ ವ್ಲಾಗ್ಸ್ ಎಲ್ಲನೂ ನೋಡಿದ್ದೀನಿ. ತುಂಬ ಇಷ್ಟ ಆಯಿತು. ಮತ್ತು ಪುಷ್ಪಾಂಜಲಿ ಮಹೇಶ್ ಅವ್ರದ್ದು ತುಂಬ ಇಷ್ಟ ಆಗುತ್ತೆ ನನಗೆ ವ್ಲಾಗ್ಸು. ಮತ್ತು ಮಾಮ್ಸ್ ಕಾರ್ನರ್ ಅಂತ ಇದೆಲ್ಲ, ಅವ್ರದ್ದು ನನಗೆ ತುಂಬ ಇಷ್ಟ ಆಗುತ್ತೆ. ಶ್ರೂ ಮೋನಾ ವ್ಲಾಗ್ಸೂ ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀನಿ. ಅವ್ರ ಮನೆ ತುಂಬ ಚೆನ್ನಾಗಿದೆ. ಮತ್ತು ಅವರು ತುಂಬ ಕ್ಯೂಟಾಗಿ ಮಾತಾಡ್ತಾರೆ. ಮತ್ತು VJ ಸೌಂದರ್ಯ ಅವ್ರದ್ದು ಈಗೀಗ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀನಿ ವ್ಲಾಗ್ಸ್ನ.